ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ವೆಕೇಷನಿಂದ ಬಂದಮೇಲೆ ಇದು ಸೆಕೆಂಡ್ ಬ್ಲಾಗು. ಸೊ ಲಾಸ್ಟ್ ಬ್ಲಾಗ್ ಅಂತೂ ನಿಮಗೆ ಗೊತ್ತು. ಸೊ ನನಗೆ ಸ್ವಲ್ಪ ಹುಷಾರಿಲ್ಲದೆ ಇದ್ದಿದ್ದರಿಂದ ಲಾಸ್ಟ್ ಬ್ಲಾಗ್ ನಂಗೆ ಅಷ್ಟೊಂದು ಸರಿಯಾಗಿ ಮಾಡೋಕ್ಕಾಗಿಲ್ಲ. ಬಟ್ ಈ ಬ್ಲಾಗಲ್ಲಿ ನಾನು ವೆಕೇಷನಿಂದ ಏನೇನು ತೊಗೊಂಡು ಬಂದೆ ಅದು ಖಂಡಿತ ತೋರಿಸ್ತೀನಿ. ಸೊ ಬೆಳಗ್ಗೆನೇ ಎದ್ದು ಮುಖ ತೊಳಿತಾ ಇದೆ ಇವಾಗ. ಸೊ ನಾನು ಮುಖ ತೊಳೆಯೋದಕ್ಕೆ ಯೂಸ್ ಮಾಡ್ತೀನಿ ಕ್ಯೂರ್ ಸ್ಕಿನ್ ಜೆಂಟಲ್ ಕ್ಲೆನ್ಸ್ ಫೇಸ್ ವಾಶ್. ಸೊ ಕ್ಯೂರ್ ಸ್ಕಿನ್ ಬ್ಯಾರಿಯರ್ ರಿಸ್ಟ್ರಕ್ಚರ್ ಕ್ರೀಮ್ ಯೂಸ್ ಮಾಡ್ತೀನಿ ನೆಕ್ಸ್ಟ್ ನಾನು. ಮನೇಲಿದ್ರು ಕೂಡ ನಾನು ಕ್ಯೂರ್ ಸ್ಕಿನ್ ಮಿನರಲ್ ಸನ್ಸ್ಕ್ರೀನ್ ಜೆಲ್ ಯೂಸ್ ಮಾಡ್ತೀನಿ. ನಾನು ಕ್ಯೂರ್ ಸ್ಕಿನ್ ಗ್ಲೈಕೋ ಕ್ಲಿಯರ್ ಕ್ರೀಮ್ ಏನಿದೆ ಇದನ್ನ ನೈಟ್ ಯೂಸ್ ಮಾಡ್ತೀನಿ, ಬೆಳಗ್ಗೆ ಟೈಮ್ ಏನು ಯೂಸ್ ಮಾಡಲ್ಲ. ನೈಟ್ ಯೂಸ್ ಮಾಡಿದ್ರೆ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಫ್ರೆಂಡ್ಸ್, ನಾನು ಪ್ರಾಡಕ್ಟ್ಸ್ದು ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ನಂದು ಕೂಪನ್ ಕೋಡ್ ಇದೆ, ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಕ್ಯೂರ್ ಸ್ಕಿನ್ ಬಗ್ಗೆ ನಾನು ತುಂಬ ಸರಿ ಹೇಳಿದ್ದೀನಿ. ಕ್ಯೂರ್ ಸ್ಕಿನ್ ಆ್ಯಪ್ ಏನಿದೆ ಇದೊಂದು ಡರ್ಮಟಾಲಜಿ ಬೇಸ್ಡ್ ಆ್ಯಪ್ ಅಂತ ಹೇಳ್ಬೋದು. ಇದರಲ್ಲಿ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಏನಿದೆ ಅಂತ ನೋಡಿ ಅದ್ರ ಪ್ರಕಾರ ನಿಮಗೆ ಪ್ರಾಡಕ್ಟ್ಸ್ಗಳನ್ನ ಸಜೆಸ್ಟ್ ಮಾಡ್ತಾರೆ. ಸೊ ನೀವು ಕನ್ಸಲ್ಟೇಷನ್ಗೆ ಏನು ಎಕ್ಸ್ಟ್ರಾ ಫೀಸ್ ಕೊಡಬೇಕಾಗಿಲ್ಲ. ಪ್ರಾಡಕ್ಟ್ಸ್ ಅದು ಪೇ ಮಾಡಿದ್ರೆ ಸಾಕು, ನಿಮ್ಗೆ ಅದರಲ್ಲಿ ಕನ್ಸಲ್ಟೇಷನ್ ಫ್ರೀ ಕೂಡ ಬರುತ್ತೆ. ಹಾಗೆ 1 ಮಂತ್ ಆದಮೇಲೆ ನಿಮಗೆ ಫಾಲೋ ಅಪ್ ಕೂಡ ಮಾಡ್ತಾರೆ, ಡಯಟ್ ಕೂಡ ಸಜೆಸ್ಟ್ ಮಾಡ್ತಾರೆ. ಎಷ್ಟೊಂದು ಬೆನಿಫಿಟ್ಸ್ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಕ್ಯೂರ್ ಸ್ಕಿನ್ ಆ್ಯಪಲ್ಲಿ. ಆಲ್ರೆಡಿ ಯೂಸ್ ಮಾಡೋದು ತುಂಬ ಸರಿ ಹೇಳಿದ್ದೀನಿ ನಾನು. ಕ್ಯೂರ್ ಸ್ಕಿನ್ ಆ್ಯಪ್ ನೀವು ಹಾಕೊಳ್ಳಿ, ಅದಾದಮೇಲೆ ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ, ಫ್ರಂಟು ಮತ್ತು ಸೈಡ್ದು ಫೋಟೋ ಕೇಳುತ್ತೆ. ಅದು ಹಾಕಿದ್ರೆ ನಿಮಗೆ ಯಾವ ಥರ ಸೂಟ್ ಆಗುತ್ತೆ ಪ್ರಾಡಕ್ಟ್ಸ್ ಅದನ್ನು ಸಜೆಸ್ಟ್ ಮಾಡುತ್ತೆ. ಫ್ರೆಂಡ್ಸ್, ಇನ್ನೊಂದು ಏನು ಹೇಳಿದ್ರೆ ನಾನು ಹೇಳೋದೇನೆಂದರೆ, ಯಾವುದೇ ಪ್ರಾಡಕ್ಟ್ಸ್ ಆಗಲಿ ಏನೇ ಆಗಲಿ ಅದಕ್ಕೆ ನಿಲ್ಲಿಸ್ಬಿಡ್ಬಾರ್ದು ರಿಸಲ್ಟ್ ಬರ್ತಿಲ್ಲ ಅಂತ. ಅದನ್ನು ಪೂರ್ತಿ ಯೂಸ್ ಮಾಡಿದ್ರೆ ನಿಮಗೆ ರಿಸಲ್ಟ್ಸ್ ಗೊತ್ತಾಗೋದು. ನಮ್ಮ ಎನ್ವೈರನ್ಮೆಂಟ್ ಆಗಿರ್ಬೋದು, ನಮ್ಮ ಲೈಫ್ ಸ್ಟೈಲಿಂದ ಆಗಿರ್ಬೋದು, ನಮ್ಮ ಸ್ಕಿನ್ಗೆ ತುಂಬ ಅಫೆಕ್ಟ್ ಆಗುತ್ತೆ. ಅದರಿಂದ ನಮ್ಮ ಸ್ಕಿನ್ಗೆ ಯಾವುದು ಪ್ರಾಡಕ್ಟ್ ಸೂಟ್ ಆಗುತ್ತೆ ಅದನ್ನು ಯೂಸ್ ಮಾಡೋದ್ರಿಂದ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಏನಂದರೆ ನಮಗೆ ತುಂಬ ಜನ ಹೇಳಿದ್ರಲ್ಲ, ಆಮೇಲೆ ಹಾಲು ಚೇಂಜ್ ಮಾಡಿದ್ವಿ. ಅದಕ್ಕೆ ಪ್ರತಿದಿನ ಕೂಪನ್ ಕೊಟ್ಟಿರ್ತಾರೆ, ಅದನ್ನು ಹಾಕಿರ್ತೀವಿ, ಹಾಲು ಹಾಕ್ಬಿಟ್ಟು ಹೋಗಿರ್ತಾರೆ. ಸೊ ಅದನ್ನು ತೊಗೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಿ. ಯಾಕೆಂದರೆ ಜಿಯನ್ ಇನ್ನೂ ಮಲಗಿದ್ದ, ಚಂದನು ಕೂಡ ಮಲಗಿದ್ರು. ಚಂದು ಡೈಲಿ ಮಲಗೋದು ಲೇಟ್ ಆಗುತ್ತೆ, ಅವ್ರು ವರ್ಕ್ ಮಾಡ್ತಿರ್ತಾರೆ. ಸೊ ಅವ್ರು ಬರೋಷ್ಟರಲ್ಲಿ ಅವ್ರಿಗೆಲ್ಲ ಏನೇನು ಬೇಕೋ ಅದೆಲ್ಲ ನಾನು ಪ್ರಿಪೇರ್ ಮಾಡಿ ಇಟ್ಟಿರ್ತೀನಿ. ಅವಾಗ ಬಂದಿದ್ದ ತಕ್ಷಣ ಅವರು ಬ್ರೇಕ್ಫಾಸ್ಟು ಅಥವಾ ಏನು ಹಾಲು ಎಲ್ಲ ಕುಡ್ಕೊಂಡು ಜಿಯನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ಇವಾಗ ನನಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋತಾ ಇದೆ. ನಾನು ಮ್ಯೂಸ್ಲಿ ತಿನ್ನೋಣ, ಅದಕ್ಕೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಮ್ಯೂಸ್ಲಿ ತಿನ್ನೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದೆ. ಯಾಕೆಂದರೆ ವೆಕೇಷನ್ಗೆ ಹೋಗ್ದಾಗಿಂದ ಚೆನ್ನಾಗಿ ತಿಂದಿದ್ವಿ, ಅಲ್ಲಿ ಸ್ವಲ್ಪ ವೆಯ್ಟ್ ಗೇನ್ ಕೂಡ ಆಗಿದೆ ನಾನು. ಅದರಿಂದ ಸ್ವಲ್ಪ ಇವಾಗ ಮತ್ತೆ ಕಡಿಮೆ ಮಾಡಬೇಕಲ್ಲ, ಕಡಿಮೆನೇ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಹಂಗನ್ಬಿಟ್ಟು ತೀರಾ ತಿನ್ನೋದೇ ಇಲ್ಲ ಅಂತ ಏನಿಲ್ಲ, ವೀಕೆಂಡ್ಸಲ್ಲೆಲ್ಲ ಚೆನ್ನಾಗಿ ತಿಂತೀನಿ ನಾನು. ಜಿಯನ್ನು ಬ್ರೆಡ್ ಕೇಳ್ದ, ಸೊ ಬ್ರೆಡ್ ಟೋಸ್ಟ್ ಮಾಡಿಕೊಡು ಅಂತ. ಸೊ ಅವನಿಗೆ ಟೋಸ್ಟ್ ಮಾಡಿ ಇಟ್ಬಿಟ್ಟು ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಡ್ತಾ ಇದೆ. ಎಲ್ಲ ರೆಡಿ ಮಾಡಾದಮೇಲೆ ನನಗೇನು ಗೊತ್ತಾ, ಸ್ವಲ್ಪ ಹೊತ್ತು ಹೋಗಿ ಟಿ ವಿ ಮುಂದೆ ಕುತ್ಕೊಂಡು ಎಲ್ಲನೂ ಚೇಂಜ್ ಮಾಡಿಕೊಂಡು ಸ್ವಲ್ಪ ಹೊತ್ತು ನೋಡ್ತೀನಿ. ಆವಾಗ ಸ್ವಲ್ಪ ಹೊತ್ತು ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ತೀನಿ ಅಂತ ಹೇಳ್ಬೋದು. ಫ್ರೆಂಡ್ಸ್, ಏನು ಗೊತ್ತಾ, ವ್ಲಾಗ್ ಮಾಡ್ತಾ ಇದ್ನ. ಸೊ ಲಂಚ್ ಮಾಡ್ಬೇಕಾದ್ರೆ ಕ್ಯಾಮ್ರಾ ಆನ್ ಮಾಡೋದೇ ಮಲ್ಕೊಂಡ್ಬಿಟ್ಟಿದ್ದೀನಿ. ಸೊ ಆಲ್ಮೋಸ್ಟ್ 22 ಡೇಸು ಅದು ಅಡ್ಜಸ್ಟ್ ಆಗಿಬಿಟ್ಟಿದೆ. ಸೊ ಅಲ್ಲಿ ವ್ಲಾಗ್ ಮಾಡ್ತಾ ಇದ್ನ. ಸೊ ಇಲ್ಲಿ ಬಂದು ಮತ್ತೆ ಅದು ರುಟೀನ್ಗೆ ಮ್ಯಾಚ್ ಮಾಡೋಕ್ಕೆ ಕಷ್ಟನೇ ಆಗ್ತಿದೆ ಅಂತ ಹೇಳ್ಬೋದು, ರುಟೀನ್ಗೆ ವಾಪಸ್ ಬರೋಕ್ಕೆ. ಸೊ ಬಟ್ ಆಮೇಲೆ ಓಕೆ ನಂಗೆ ಇಲ್ಲಿ ವ್ಲಾಗ್ ಮಾಡ್ತಿದ್ದೆ ಅಲ್ವ ಬೆಳಗ್ಗೆಯಿಂದ ಅಂದ್ಬಿಟ್ಟು ಆಮೇಲೆ ಇವಾಗ ಆನ್ ಮಾಡಿದೆ. ಬಂದಮೇಲೆ ಜನಗೆ ಲಂಚ್ ಮಾಡಿಸಿದ್ದು ಆಯಿತು, ರೊಟ್ಟಿ ಮಾಡಿದೆ, ಅಕ್ಕಿ ರೊಟ್ಟಿ. ಸೊ ಅದಾದಮೇಲೆ ಅವನ್ನ ಮಲ್ಕೊಂಡು ಕೂಡ ಬಿಟ್ಟಿದ್ದಾನೆ. ಸೊ ಚಂದು ಕೆಳಗಡೆ ಎತ್ಕೊಂಡ್ಬರ್ತಾಯಿದ್ದೆ, ಕೆಳಗಡೆ ಮಲ್ಗಿಬಿಟ್ಟಿದ್ದಾನೆ ಅವನು. ಇಲ್ಲಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನೆನೆಯಿಂದ ತುಂಬ ಕ್ಲಾಸ್ ಕೂಡ ಮತ್ತೆ ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ವೆಕೇಷನ್ಗೆ ಹೋಗಿದ್ದು ಅಲ್ಲಿ ತಿಂದಿದ್ದೆಲ್ಲ ಸ್ವಲ್ಪ ನಾವು ವೆಯ್ಟ್ ಗೇನ್ ಆಗಿರ್ತೀನಲ್ಲ, ಸೊ ಅದಕ್ಕೆ ಮತ್ತೆ ಕಡಿಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಲ್ಲ. ಅದಾದಮೇಲೆ ನೆಕ್ಸ್ಟು ವ್ಲಾಗೆಲ್ಲ ನಾನು ಅವಾಗ ಹೇಳಿದಾಗ ಏನು ತೊಗೊಂಡು ಬಂದಿದ್ದೀನಿ ತೋರಿಸ್ತೀನಿ. ಇವಾಗ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು ಎದ್ದೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಇವಾಗ. ಫ್ರೆಂಡ್ಸ್, ನಿದ್ದೆ ಆಯಿತು, ಎದ್ದಿದ್ದಾಯಿತು. ಎದ್ದುಬಿಟ್ಟು ಮುಖ ಎಲ್ಲ ತೊಳೆದೆ ನಾನು. ಸೊ
ಸೊ ಏನಂದರೆ ಬಟ್ಟೆಗಳೆಲ್ಲ ಕೆಲವೊಂದೆಲ್ಲ ವಾಶ್ ಮಾಡಿದೆ, ಕೆಲವೊಂದೆಲ್ಲ ವಾಶಕ್ಕೆ ಕೊಟ್ಟಿದ್ದೆ. ಸೊ ಎಲ್ಲ ತೆಗೆದಿಡ್ಬೇಕು ಇವಾಗ. ಸೊ ಇದು ದೊಡ್ಡ ಕೆಲಸ. ಹೋಗ್ಬೇಕಾದ್ರೇನು ಪ್ಯಾಕ್ ಮಾಡೋದು ಒಂದು ದೊಡ್ಡ ಕೆಲಸ, ಬಂದಮೇಲೆ ಇದು ಕೂಡ ದೊಡ್ಡ ಕೆಲಸ. ಬಟ್ಟೆಗಳೆಲ್ಲ ಎತ್ತಿಡೋದು ಒಂದು ದೊಡ್ಡ ತಲೆನೋವು ಕೆಲಸ ಅಂತಲೇ ಹೇಳ್ಬೋದು. ಯಾಕೆಂದರೆ ನನಗೆ ಈ ಸರಿ ಬಟ್ಟೆಗಳು ಮನೇಲೂ ವಾಶ್ ಮಾಡಿದ್ದೆ, ಆಮೇಲೆ ಅಲ್ಲಿಗೆ ತೊಗೊಂಡೋಗಿದ್ದು ಅದನ್ನೆಲ್ಲ ವಾಶ್ ಮಾಡಿ ತರಿಸಿದ್ದು. ಸೊ ಅದನ್ನೆಲ್ಲ ಎತ್ತಿಡೋದು ಎಲ್ಲ ಅದ್ರ ಜಾಗಕ್ಕೆ ಇಡಬೇಕು. ಚಂದುದಾಗಿರ್ಬೋದು, ಜಿಯನ್ ಆಗಿರ್ಬೋದು, ನಂದಾಗಿರ್ಬೋದು, ಅದನ್ನೆಲ್ಲ ಎಲ್ಲೆಲ್ಲಿ ಇಡಬೇಕು ಅಲ್ಲೇ ಇಡಬೇಕಲ್ವ. ಸೊ ಅದನ್ನೆಲ್ಲ ತುಂಬ ಕಷ್ಟ ಅಂತ ಹೇಳ್ಬೋದು ಅದು. ಯಾಕೆಂದರೆ ಎಷ್ಟೊಂದು ತೊಗೊಂಡೋಗ್ಬಿಟ್ಟಿರ್ತೀವಿ ವೆಕೇಷನ್ಗೆ, ಅದು ತೊಗೊಂಡೋಗ್ಬೇಕಾದ್ರೆ ಗೊತ್ತಾಗಲ್ಲ, ವಾಪಸ್ ಬಂದಮೇಲೆ ಗೊತ್ತಾಗೋದು ಎಷ್ಟು ತೊಗೊಂಡೋಗಿರ್ತೀವಿ ಅಂತ. ಅದನ್ನೆಲ್ಲ ಅದ್ರ ಜಾಗಕ್ಕೆ ಇಡ್ತಾ ಇದೆ. ಚಂದು ಅಲ್ಲಿ ಕೂತ್ಕೊಂಡು ಮಾತಾಡಿಸ್ತಿದ್ರು, ಅವರು ವರ್ಕ್ ಮಾಡ್ತಿದ್ರು ಅಲ್ಲಿ. ಸೊ ಅವ್ರ ಜೊತೆ ಮಾತಾಡಿಕೊಂಡು ನನ್ನ ಕೆಲಸಗಳನ್ನ ನಾನು ಮಾಡ್ತಾ ಇದ್ದೆ. ಬಂದಾಗಿಂದ ಸ್ವಲ್ಪ ಸೋಮಾರಿತನೂ ಬಂದುಬಿಟ್ಟಿತ್ತು. ಅದಕ್ಕೆ ಎಲ್ಲ ಕೆಲಸಗಳು ಲೇಟಾಗಿ ಮಾಡ್ತಾ ಇದ್ದೆ ನಾನು. ಫೈನಲಿ ಈ ಕೆಲಸನ ಮುಗಿಸ್ದೆ ಅಂತ ಹೇಳ್ಬೋದು. ಸೊ ಬಟ್ಟೆ ಕೆಲಸ ಮುಗಿದ್ರೆ ಒಂದು ದೊಡ್ಡ ಕೆಲಸ ಮುಗೀತು ಅಂತಲೇ ಅರ್ಥ. ಫ್ರೆಂಡ್ಸ್, ಫೈನಲಿ ಇವತ್ತು ನಾನು ಯುರೋಪಿಂದ ಏನೆಲ್ಲ ತೊಗೊಂಡು ಬಂದೆ ಅಂತ ತೋರಿಸೋದಕ್ಕೆ ಟೈಮ್ ಬಂತು ಅಂತ ಹೇಳ್ಬೋದು. ಸೊ ಬಂದಾಗಿಂದ ಆ ಕೆಲಸ ಈ ಕೆಲಸ ಬಂದು ಏನು ಗೊತ್ತಾ, ಹೊಸದು ಏನೇನು ತೊಗೊಂಡು ಬಂದಿದ್ವಿ ಅದು ವ್ಲಾಗ್ ಮಾಡಬೇಕಿತ್ತಲ್ವ. ಸೊ ಅದು ಒಂದು ಸೂಟ್ಕೇಸೆಲ್ಲ ಹಾಕಿ ಇಟ್ಬಿಟ್ಟು ಅದು ಓಪನೇ ಮಾಡಿರಲಿಲ್ಲ. ಸೊ ಫೈನಲಿ ಇವತ್ತು ಓಪನ್ ಮಾಡಬೇಕು, ನಾನು ವ್ಲಾಗಲ್ಲಿ ತೋರಿಸ್ಬೇಕು ಅಂತ ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ಬೇರೆ ಕೆಲಸಗಳೆಲ್ಲ ಸಿಕ್ಕಾಬಟ್ಟೆ ನಿಮಗೆ ಗೊತ್ತು. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಹುಷಾರು ತಪ್ಪಿದೆ, ಅದಾದಮೇಲೆ ಬೇರೆ ಬೇರೆ ಕೆಲಸಗಳಿತ್ತು. ಅದ್ರ ಮಧ್ಯೆ ನಂಗೆ ಇದು ಮಾಡೋಕ್ಕೆ ಆಗಿರಲಿಲ್ಲ. ಫೈನಲಿ ಟೈಮ್ ಬಂತು. ಸೊ ಬನ್ನಿ ಇವಾಗ ತೋರಿಸ್ತೀನಿ ಏನೇನು ತೊಗೊಂಡು ಬಂದೆ ಅಂತ. ಪ್ರೈಸ್ ಎಲ್ಲ ನಂಗೆ ಅಷ್ಟು ನೆನಪಿಲ್ಲ, ಯಾವುದಾದ್ರೂ ನೆನಪಿದ್ರೆ ಹೇಳ್ತೀನಿ, ಇಲ್ಲಾಂದರೆ ಪ್ರೈಸ್ ಎಲ್ಲ ನಂಗೆ ಅಷ್ಟು ನೆನಪಿಲ್ಲ ನಿಜವಾಗ್ಲೂ. ಯಾಕೆಂದರೆ ಅಲ್ಲಿ ಹೋಗಿ ಒಂದೊಂದು ಕಡೆ ಹೋಗ್ತಾ ಇದ್ವಿ, ಅಲ್ಲಿ ಬೇಕಾಗಿದ್ದು ತೊಗೊಳ್ತಾ ಇದ್ವಿ. ಸೊ ಎಲ್ಲದು ಅಷ್ಟೊಂದು ಸರಿಯಾಗಿ ನಂಗೆ ನೆನಪಿಲ್ಲ. ಫಸ್ಟ್ ಬರೋಣ ನನ್ನ ಫೇವ್ರೇಟ್, ಎಲ್ಲನೂ ಫೇವ್ರೇಟೇ, ಅದಕ್ಕೆ ತೊಗೊಂಡಿದ್ದು. ಏನಂದರೆ ನಾನು ಡ್ರೆಸ್ ಎಲ್ಲ ಅಷ್ಟು ಶಾಪಿಂಗ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ನನಗೆ ಡ್ರೆಸ್ ಎಲ್ಲ ಇಲ್ಲೇ ತೊಗೊಳಕ್ಕೆ ಇಷ್ಟ. ನನಗೆ ನಾನು ಹಾಕಿ ನೋಡಿ ಸೈಜೆಲ್ಲ ಪರ್ಫೆಕ್ಟಾಗಿದ್ದರೆ ಮಾತ್ರ ತೊಗೊಳ್ಳೋದು. ಸೊ ಈ ಥರ ಬ್ಯಾಗ್ಸು, ಪರ್ಫ್ಯೂಮು ಈ ಥರದ್ದೇ ನಾನು ಜಾಸ್ತಿ ತೊಗೊಂಡು ಬಂದಿದ್ದು. ಸೊ ಫಸ್ಟು ಬಂದು ಇದು ಬ್ಯಾಗು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಬ್ಯಾಗ್ ಇದು. ಮತ್ತು ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಚೆನ್ನಾಗಿರುತ್ತೆ. ಯಾಕೆಂದರೆ ನನಗೆ ಟ್ರಾವೆಲ್ ಮಾಡಬೇಕಾದ್ರೆ ಸ್ವಲ್ಪ ದೊಡ್ಡದೇ ಬೇಕು ಮತ್ತು ಚೆನ್ನಾಗಿ ಬರಬೇಕು ಬಾಳಿಕೆ. ಇದು ಮೈಕಲ್ ಕೋರ್ಸ್ದು. ಲಾಸ್ಟ್ ಟೈಮ್ ನಾನು ಲಂಡನ್ನಿಂದನೂ ಮೈಕಲ್ ಕೋರ್ಸ್ ತೊಗೊಂಡು ಬಂದಿದ್ದೆ. ಈ ಸರಿ ಫುಲ್ ಟ್ರಾವೆಲಲ್ಲಿ ಅದೇ ಯೂಸ್ ಮಾಡಿದೆ. ತುಂಬ ಜನ ಕೇಳ್ತಾಯಿದ್ರಿ ಲಿಂಕ್ ಹಾಕಿ ರಮ್ಯಾ ಅಂತೆಲ್ಲ. ಸೊ ಅದು MK ಬ್ಯಾಗು. ಲಾಸ್ಟ್ ಟೈಮ್ ಲಂಡನ್ ಟ್ರಿಪ್ ಹೋಗಿದ್ದಾಗ ಅದು ಸ್ವಿಟ್ಜರ್ಲ್ಯಾಂಡಲ್ಲಿ ತೊಗೊಂಡು ಬಂದಿದ್ದೆ. ಸರ್ ಲಾಸ್ಟ್ ಟೈಮ್ ಯುರೋಪ್ ಟ್ರಿಪ್ ಹೋಗಿದ್ದಾಗ, ಅಂದರೆ ಲಂಡನ್ ಯುರೋಪಲ್ಲಿ ಒಟ್ಟಿಗೆ ಹೋಗಿದ್ವಲ್ಲ, ಅದಕ್ಕೆ ಹಂಗೆ ಹೇಳಿದೆ. ಸೊ ಅವಾಗ ತೊಗೊಂಡು ಬಂದಿದ್ದೆ. ಅದಾದಮೇಲೆ MK ಅಲ್ಲೇ ತೊಗೊಬೇಕಂತ ಇತ್ತು ನನಗೆ. ಅದಕ್ಕೆ ಆಮೇಲೆ ಇಂಡಿಯಲ್ಲಿ MK ತೊಗೊಂಡೇ ಇರಲಿಲ್ಲ ನನಗೆ. ಸೊ ಮತ್ತೆ ಅಲ್ಲಿ ಹೋದಾಗ ತೊಗೊಬೇಕು ಅಂತ ಇತ್ತು. ಯಾಕೆಂದರೆ ನಾನು ಈ MK ಬ್ಯಾಗ್ ಏನು ತಂದಿದ್ದೆ, ಈ ಡಿಸೈನ್ ನನಗೆ ಇಂಡಿಯಲ್ಲಿ ನಾನು ನೋಡಲೇ ಇಲ್ಲ. ನಾನು ತುಂಬ ಸರ್ಚ್ ಮಾಡಿದ್ದೆ ಕೂಡ. ಅದಕ್ಕೆ ಅಲ್ಲಿ ತೊಗೊಂಡು ಬಂದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ಇದು ಸಿಗುತ್ತಾ ಇಲ್ವೋ ನಾನು ನೋಡಿಲ್ಲ. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಆಮೇಲೆ ಒಳಗಡೆ ಕೂಡ ಅಷ್ಟೇ, ನೋಡಿದ ತಕ್ಷಣ ಚಂದ್ರು ಗೊತ್ತಿಲ್ಲ, ಇದು ತಗೋ ತುಂಬ ಚೆನ್ನಾಗಿದೆ ನಿಮಗೆ ಟ್ರಾವೆಲ್ ಮಾಡೋಕ್ಕೆಲ್ಲ. ಯಾಕೆಂದರೆ ನನಗೆ ಕ್ಯಾಮ್ರಾ ಇಡಬೇಕು. ಸೊ ಕ್ಯಾಮ್ರಾ 2-3 ಕ್ಯಾಮ್ರಾ ಇಟ್ಕೊತೀನಿ ನಾನು ಸರಿ ಟ್ರಾವೆಲ್ ಮಾಡಬೇಕಾದ್ರೆ. ಅದು ಇದು ಜಿಯೊಂದು ಎಲ್ಲ ಇಟ್ಕೊತಾ ಇರ್ತೀನಿ. ಅದಕ್ಕೆ ಒಂದು ದೊಡ್ಡದು ನನಗೆ ಟ್ರಾವೆಲ್ಗೆ ಅಂತಲೇ ಬೇಕಾಗಿತ್ತು. ಸೊ ತುಂಬ ಚೆನ್ನಾಗಿದೆ. ಇದನ್ನು ಓಪನ್ ಮಾಡಿಲ್ಲ ನಾನು, ಯಾಕೆಂದರೆ ಹಾಳಾಗುತ್ತೆ ಅಂತ. ಸೊ ಹಾಗೇ ಇದು ಬ್ಯಾಗು, ಇದನ್ನ ಇಡೋಕ್ಕೆ ಒಂದು ಬ್ಯಾಗ್ ಕೊಡ್ತಾರೆ. ಬಟ್ ಅಲ್ಲಿ ಸರಿ ಅರ್ಜೆಂಟಲ್ಲಿ ತೊಗೊಂಡು ಬಂದಿದ್ದರಿಂದ ಅದನ್ನು ಇಸ್ಕೊಳಕ್ಕಾಗಲಿಲ್ಲ. ಸೊ ಅಲ್ಲಿ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬರೋಣ MKದು ಫುಟ್ವೇರ್ ಮೈಕಲ್ ಕೋರ್ಸ್. ಏನು ಗೊತ್ತಾ, ಇದೆಲ್ಲ ತೊಗೊಬೇಕು ಅಂತ ತುಂಬ ವರ್ಷಗಳಿಂದನೇ ನನಗೆ ಕನಸಿತ್ತು. ಮತ್ತು ಅಲ್ಲೇ ತೊಗೊಬೇಕು ಯುರೋಪ್ಗೆ ಹೋದಾಗ ಅಂತ. ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ ಕೂಡ ಅಂತ ಹೇಳ್ಬೋದು. ತುಂಬ ಸೇವ್ ಕೂಡ ಮಾಡಿದೆ ಎಲ್ಲ. ಇಲ್ಲೇನಾದ್ರು ಜಾಸ್ತಿ ತುಂಬ ಎಕ್ಸ್ಪೆನ್ಸಿವ್ದೆಲ್ಲ ಅಷ್ಟು ನಾನು ತೊಗೊತಾ ಇರಲಿಲ್ಲ, ತೊಗೊತಾನೇ ಇರಲಿಲ್ಲ ಅಂತಲ್ಲ, ಜಾಸ್ತಿ ತೊಗೋತಾ ಇರಲಿಲ್ಲ. ಸೊ ಫೈನಲಿ ಅಲ್ಲಿ ಹೋದಾಗ ತೊಗೊಂಡು ಬಂದೆ ಫುಟ್ವೇರ್. ಸೊ ಇದೇ ನನ್ನ ಹತ್ರ ಇರೋ ಸದ್ಯಕ್ಕೆ ಇರೋ ಕಾಸ್ಟ್ಲಿ ಶೂ ಅಂದರೆ ಇದೇ ನನ್ನ ಹತ್ರ ಇರೋದ್ರಲ್ಲಿ. ತುಂಬ ಚೆನ್ನಾಗಿದೆ. ಇದು ಕೂಡ ಅಷ್ಟೇ ಟ್ರಾವೆಲ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಡ್ರೆಸ್ಗೂ ಸೂಟ್ ಆಗುತ್ತೆ, ಜೀನ್ಸ್ಗೂ ಸೂಟ್ ಆಗುತ್ತೆ, ಶಾರ್ಟ್ಸ್ಗೂ ಸೂಟ್ ಆಗುತ್ತೆ. ಕೆಲವೊಂದು ಡ್ರೆಸ್ಗೆ ಸೂಟ್ ಆಗೋಲ್ಲ, ಬಟ್ ಆಲ್ಮೋಸ್ಟ್ ಎಲ್ಲ ಅದಕ್ಕೂ ಸೂಟ್ ಆಗುತ್ತೆ. ಬಟ್ ನನ್ನ ಸೈಜ್ ಕರೆಕ್ಟಾಗಿ ಸಿಗ್ಬಿಡ್ತು ಅಲ್ಲಿ. ಸೊ ನೆಕ್ಸ್ಟ್ ಬರೋಣ, ಚಂದ ಗಿಫ್ಟ್ ಕೊಟ್ಟು ನಾನು ಆಲ್ರೆಡಿ ವ್ಲಾಗಲ್ಲಿ ತೋರಿಸಿದೆ. ಬಟ್ ಆದರೂ ತುಂಬ ಜನ ಸರಿಯಾಗಿ ತೋರಿಸಿಲ್ಲ ಅಂತಿದ್ರಿ. ಮೇ ಬಿ ಇರ್ಬೋದು, ಸರಿಯಾಗಿ ತೋರಿಸಿಲ್ಲ. ಚಂದು ಬರ್ಡೇ ವ್ಲಾಗ್ ಯಾರಾದರೂ ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡಿ, ತುಂಬ ಚೆನ್ನಾಗಿತ್ತು ಬರ್ಡೇ.
ಡಿಫ್ರೆಂಟ್ ಬರ್ಡೇ ಅದು. ಸೊ ಚಂದುಗೆ ನಾನು ಕೊಟ್ಟ ಗಿಫ್ಟ್ ಇದು ಗೂಚಿ ಬ್ಯಾಗ್. ನಾನು ಒಂದಿನ ಚಂದುಗೆ ಗೂಚಿ ಬ್ಯಾಗ್ ಕೊಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಫೈನಲಿ ಆಗಿದ್ದು. ತುಂಬ ಜನ ಕೇಳ್ತಾ ಇದ್ರಿ ಹೆಂಗೆ ಸೇವ್ ಮಾಡ್ತೀರಾ ರಮ್ಯಾ ಅಂತ. ಡೆಫಿನೆಟಾಗಿ ಮಂತ್ಲಿ ಇಷ್ಟು ಅಂತ ನಾನು ಸೇವ್ ಮಾಡ್ತೀನಿ. ಟ್ರಾವೆಲ್ಗಾಗಿರ್ಬೋದು ಎಲ್ಲದಕ್ಕೂ ಅಷ್ಟೇ. ಅದು ಸಖತ್ ಪ್ಲ್ಯಾನಿಂಗ್. ನಾನು ನೋಡೋದಕ್ಕೆ ಹಿಂಗೆ ಕ್ಯಾಮ್ರಾ ಮುಂದೆ ಓಕೆ ಅಂತೆಲ್ಲ ಅನಿಸ್ಬೋದು, ಬಟ್ ಹಿಂದೆ ಇದೆಲ್ಲ ಮಾಡಿರ್ತೀನಿ. ಸೊ ಇದು ವರ್ಷದಲ್ಲಿ ಜಿಯನ್ ಗಿಫ್ಟ್ ಕೊಡೋಕ್ಕಾಗಿರ್ಬೋದು, ಚಂದು ಗಿಫ್ಟ್ ಕೊಡೋಕ್ಕಾಗಿರ್ಬೋದು, ಎಲ್ಲ ಸೇವ್ ಮಾಡಿರ್ತೀನಿ. ಸೊ ಚಂದು ಕೊಟ್ಟಿರೋದು ಇಷ್ಟು ದಿನ ನಾನು ಕೊಟ್ಟಿರೋದ್ರಲ್ಲಿ ಇದು ಕಾಸ್ಟ್ಲಿ ಗಿಫ್ಟು ಚಂದುಗೆ. ನಾನು ಇಷ್ಟು ವರ್ಷಗಳಲ್ಲಿ ಇಷ್ಟಪಟ್ಟರು ಚಂದು. ಮತ್ತು ಅವರು ಅಷ್ಟೇ ಟ್ರಾವೆಲ್ ಮಾಡಬೇಕಾದ್ರೆ ಯೂಸ್ ಮಾಡೋದು ಅವರು ಕ್ಯಾಮ್ರಾ, ಫೋನು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಪಾಸ್ಪೋರ್ಟ್ಸ್ ಎಲ್ಲ ಅವರೇ ಇಟ್ಕೊಳ್ಳೋದು. ಯಾಕೆಂದರೆ ಒಂದೊಂದ್ಸರಿ ನಾನು ಏನು ಮಾಡಿಬಿಡ್ತೀನಿ, ಕ್ಯಾಮ್ರಾ ತೆಗಿಯೋ ಇದರಲ್ಲಿ ಅದರಲ್ಲಿ ಮಿಸ್ ಮಾಡಿಬಿಡ್ತೀನಿ ಅಂತ ಬೇರೆ ಎಲ್ಲ ಅವರೇ ಇಟ್ಕೊಳ್ಳೋದು ಯಾವಾಗಲೂ. ಸೊ ಅದಕ್ಕೆ ಅವ್ರಿಗೋಸ್ಕರ ಇದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಇದು ಬ್ಯಾಗು. ಅದು ಚಂದು ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಚಂದು ಫಸ್ಟ್ ಯಾವುದೂ ಇಷ್ಟಪಡ್ತಾ ಇರಲಿಲ್ಲ ಫಸ್ಟು ನೋಡಿದ ತಕ್ಷಣ, ಬಟ್ ಇದನ್ನು ನೋಡಿದ ತಕ್ಷಣ ಓಕೆ ಚೆನ್ನಾಗಿದೆ ಓಕೆ ಅಂತಂದರು. ನೆಕ್ಸ್ಟ್ ಬರೋಣ. ನನ್ನ ಕನಸು ಒಂದು ಲಕ್ಸುರಿ ಬ್ಯಾಗ್ ತೊಗೊಬೇಕಂತ ತುಂಬ ಡ್ರೀಮ್ ಆಗಿತ್ತು. ಫೈನಲಿ ಆಯಿತು. ನನ್ನ ಫಸ್ಟ್ ಹೈ ಎಂಡ್ ಬ್ಯಾಗ್. ನನ್ನ ಫಸ್ಟ್ ಹೈ ಎಂಡ್ ಬ್ಯಾಗ್. ಸೊ ತುಂಬ ಕನಸುಗಳಿತ್ತು. ಲಾಸ್ಟ್ ಟೈಮ್ ಗೂಚಿ ಬೆಲ್ಟ್ ತೊಗೊಂಡಾಗಲೂ ಹೇಳಿದ್ದೆ ನಾನು ದುಬೈಗೆ ಹೋಗಿದಾಗ ಫೈನಲಿ ನಾನು ತೊಗೋತಾ ಇದ್ದೀನಿ ಅಂತ. ಸೊ ಅದು ಬಿಟ್ಟ ಮೇಲೆ ಇದು ಗೂಚಿ ಬ್ಯಾಗು. ಸೊ ಇದು ಇರಬೇಕು ಅಂತ ಇತ್ತು, ಯಾಕೆಂದರೆ ನನ್ನ ಬೆಲ್ಟ್ ಮೇಲೂ ಇದೇ ಇತ್ತು. ಮತ್ತು ಬೆಲ್ಟ್ ಕೂಡ ಬ್ಲ್ಯಾಕು. ಸೊ ಬ್ಯಾಗ್ ಕೂಡ ನಾನು ಇದೇ ಹುಡುಕ್ತಾ ಇದ್ದೆ. ಬ್ಲ್ಯಾಕ್ ಕಲರ್ ಬೇಕು, ಮತ್ತು ಈ ಪ್ಯಾಟ್ರನಲ್ಲೇ ಇರಬೇಕು, ಚೈನ್ ಇರಬೇಕು, ಇದು ಗೋಲ್ಡ್ ಕಲರಲ್ಲೇ ಇರಬೇಕು ಅಂತೆಲ್ಲ. ಸೊ ಫೈನಲಿ ಎಲ್ಲ ಸಿಕ್ತು. ಚಿಕ್ಕದೇ ತುಂಬ ಅಂದರೆ ನಾನು ಎಲ್ಲರೂ ರೆಸ್ಟೋರೆಂಟ್ಗೆ ಹೋದಾಗ ಅಥವಾ ಎಲ್ಲರೂ ಹೋದಾಗ ತೊಗೊಂಡೋಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಇಷ್ಟು ಬರುತ್ತೆ. ನಾನು ಇದನ್ನು ಜಾಸ್ತಿ ಟ್ರಾವೆಲ್ ಮಾಡೋದಕ್ಕಿಂತ ಈ ಥರ ಓಡಾಡೋಕ್ಕೆ ಅಂತಲೇ ತೊಗೊಂಡಿದ್ದು. ಚೆನ್ನಾಗಿದೆ. ಸೊ ನನಗೆ ತೊಗೊಂಡ ತಕ್ಷಣ ಅಲ್ಲೇ ಒಂದು ಕ್ಷಣ ಸಿಕ್ಕಾಬಿಟ್ಟೆ ಖುಷಿ ಆಯಿತು. ಅಂತೂ ಕುಂಡಾಡಕ್ಬಿಟ್ಟೆ. ಚಂದು ಅಂತೂ ಏನಕ್ಕೆ ಹಿಂಗೆ ಆಡ್ತಿದ್ಯಾ ಅಂತ. ನಾನು ಫಸ್ಟ್ ಹೈ ಎಂಡ್ ಬ್ಯಾಗ್ ಅಂತ ಅದು ಫಸ್ಟ್ ಟೈಮ್ ತೊಗೊಂಡಿರ್ತಾರಲ್ಲ ಅವ್ರಿಗೆಲ್ಲ ಇದು ಆಗಿರುತ್ತೆ. ಒಂದು ಫಸ್ಟ್ ಎಲ್ ಬಿ ತೊಗೊಂಡಾಗ ಆಗಿರ್ಬೋದು, ಅಥವಾ ಫಸ್ಟ್ ಒಂದು ಗೂಚಿ ತೊಗೊಂಡಾಗ ಆಗಿರ್ಬೋದು, ಅದು ಯಾವ ಥರ ಫೀಲ್ ಆಗುತ್ತೆ ಅಂತ. ಅದು ನಮ್ಮಂಥವ್ರಿಗೆ. ಬಟ್ ತುಂಬ ದುಡ್ಡು ಇಟ್ಟಿರೋರಿಗೆ ಅದೆಲ್ಲ ಮಾಮೂಲಿ ತೊಗೊತಾನೆ ಇರ್ತಾರೆ. ಬಟ್ ನಾವು ಒಂದು ತೊಗೊಂಡೋಗ್ಲೇ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತಲ್ವಾ. ಸೊ ಹಾಗೆ ತುಂಬ ತೊಗೊಳೋರ್ಗೆ ಏನೋ ಅನ್ಸಲ್ಲ, ಯಾವಾಗವಾಗ ತೊಗೋತಾನೆ ಇರೋರಿಗೆ. ನಮಗೆ ಆ ಥರ ಫೀಲ್ ಆಗುತ್ತೆ. ಫುಲ್ ಅಂತ ಕುಂಡಾಡಾಗ್ಬಿಟ್ಟೆ. ಸೊ ಫೈನಲಿ ನನ್ನ ಫಸ್ಟ್ ಗೂಚಿ ಬ್ಯಾಗ್. ಸೇಫಾಗಿಡಬೇಕು, ಹೆಂಗೆ ಇಡಬೇಕು ಅಂತ ಕೂಡ ಅಲ್ಲಿ ಹೇಳಿದ್ದಾರೆ. ಯಾಕೆಂದರೆ ಇದು ಚೈನ್ದಾಗಿರೋದ್ರಿಂದ ಚೈನ್ನ ಹೆಂಗೆ ಇಡಬೇಕು, ಹೆಂಗೆ ಮೇಂಟೈನ್ ಮಾಡಬೇಕು, ಹಂಗೆ ಇಟ್ಟರೆ ಏನಾಗುತ್ತೆ ಮೇಲಿಟ್ಟರೆ. ಸೊ ಅದಕ್ಕೆ ಅದನ್ನು ಆ ಥರನೇ ಇಡಬೇಕು. ಮತ್ತು ಈ ಬ್ಯಾಗ್ ಒಳಗಡೆ ಹಾಕಿ ನೀಟಾಗಿರಬೇಕು. ಸೊ ನೆಕ್ಸ್ಟು ಒಂದು ಜಾಕೆಟ್ ಇದೆ. ಆಲ್ರೆಡಿ ಹಾಕ್ಕೊಂಡ್ಬಿಟ್ಟಿದ್ದೆ ನಾನು. ಆಮ್ಸ್ಟರ್ಡ್ಯಾಮಲ್ಲಿ ಹಾಕ್ಕೊಂಡ್ಬಿಟ್ಟಿದ್ದೆ. ಯಾಕೆಂದರೆ ನಾನು ತೊಗೊಂಡೋಗಿದ್ದು ಒಂದೇ ಜಾಕೆಟ್. ಯಾಕೆಂದರೆ ತುಂಬ ಇದೆಲ್ಲ ತೂಕ ಇರುತ್ತಲ್ವ, ಜಾಸ್ತಿ ತೊಗೊಂಡೋಗಿರಲಿಲ್ಲ ನಾನು. ಬಟ್ ಅಲ್ಲಿ ಜಾಸ್ತಿ ಯೂಸ್ ಮಾಡಬೇಕಾಯಿತು. ಆವಾಗ ತೊಗೊಂಡಾಗ ಇದನ್ನಲ್ಲಿ ಹಾಕ್ಕೊಂಡ್ಬಿಟ್ಟಿದ್ದೆ ಒಂದು ಸರಿ. ತುಂಬ ಚೆನ್ನಾಗಿದೆ ಲೆದರ್ ಜಾಕೆಟು. ಏನಂದರೆ ಲೆದರ್ ಜಾಕೆಟನ್ನು ಲಾಸ್ಟ್ ಟೈಮು ಯುರೋಪ್ ಟ್ರಿಪ್ ಹೋಗಿದ್ದಾಗ ನನ್ನ ಹತ್ರ ಒಂದು ಬ್ರೌನ್ ಕಲರ್ ಇತ್ತು. ಅದು ಅಲ್ಲೇ ಹಾಕ್ಕೊಂಡು ಅಲ್ಲೇ ಹಾಳು ಮಾಡಿಬಿಟ್ಟಿದ್ದೆ. ಅದಾದಮೇಲೆ ತೊಗೊಂಡೇ ಇರಲಿಲ್ಲ ನಾನು. ಸೊ ಅಲ್ಲಿ ನೋಡಿದೆ, ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು, ತೊಗೊಂಡೆ. ನೆಕ್ಸ್ಟ್ ಬರೋಣ ಒನ್ ಮೋರ್ MK ಬ್ಯಾಗು. ಕ್ಯೂಟ್ ಲಿಟಲ್ ಬ್ಯಾಗ್ ಇದು. ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಕಲರ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು. ಏಕೆಂದರೆ ನಾವು ಬ್ಯಾಗ್ಸ್ ಅಂದ ತಕ್ಷಣ ನಾನು ಇಲ್ಲ ಬ್ಲ್ಯಾಕ್ ತೊಗೊತಾ ಇರ್ತೀನಿ, ಇಲ್ಲ ವೈಟು, ಸೊ ಇಲ್ಲ ಒಂಥರ ಬೇಜ್ ಕಲರು, ಈ ಥರ ಜಾಸ್ತಿ. ಈ ಥರ ಎಲ್ಲ ಕಲರ್ಫುಲ್ಲಾಗಿ ತೊಗೊಳೋದು ನಾನು ಕಮ್ಮಿನೇ. ಬಟ್ ಇದು ನೋಡಿದ ತಕ್ಷಣ ಯಾಕೋ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಮೈಕಲ್ ಕೋರ್ಸು ಶಾರ್ಟ್ ಬರುತ್ತೆ, ಹಿಂಗೆ ಹ್ಯಾಂಡಲು ಏರ್ಕೊಂಡು ಹೋಗೋದು. ನೀವೆಲ್ಲರೂ ಡಿನ್ನರ್ಗೆ ಹೋದಾಗ ಅಥವಾ ಏನಾದರೂ ಪಾರ್ಟೀಸ್ಗೆ ಹೋದಾಗ ತುಂಬ ಚೆನ್ನಾಗಿರುತ್ತೆ ಇದು. ಸೊ ಅದಕ್ಕೆ ತೊಗೊಂಡೆ, ಅದಕ್ಕೆ ಬೇಕು ಅಂತಲೇ. ಕ್ಯೂಟಾಗಿದೆ. ಓಕೆ, ರಮ್ಯಾ ಏನು ಇಷ್ಟೊಂದು ಬ್ಯಾಗ್ಸು ಇದೆ ತೊಗೊಂಡಿದ್ದಾಳೆ ಅನ್ಕೊಬಿಡಿ. ಯಾಕೆಂದರೆ ನನಗೆ ಅಲ್ಲಿ ಯುರೋಪ್ಗೆ ಹೋದರೆ ಬ್ಯಾಗ್ಸ್ ತುಂಬ ಇಷ್ಟ ಆಗುತ್ತೆ. ಯುರೋಪಲ್ಲಿ ಲಾಸ್ಟ್ ಟೈಮ್ ನೋಡ್ಕೊಂಡು ಬಂದಿದ್ದೆ, ತೊಗೊಂಡು ಬರೋಕ್ಕಾಗಿರಲಿಲ್ಲ. ಈ ವರ್ಷ ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟ್ ಇದು ಬಂದು ವಾಲೆಟ್. ಇದು ವ್ಯಾಲೆಂಟಿನೋದು ಇದು. ಸೊ ನನ್ನ ಹತ್ರ ಒಂದು MK ಇತ್ತು, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಅದು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದೇನೂ ಆಗಿಲ್ಲ, ಚೆನ್ನಾಗಿದೆ ಇವಾಗಲೂ. ಸೊ ಇದು ನೋಡಿದೆ, ಇಷ್ಟ ಆಯಿತು, ತೊಗೊಂಡು ಬಂದೆ.
ಪ್ಲೇಸ್ ಕೂಡ ಅಷ್ಟೇ. ಸೊ ಇದರಲ್ಲಿ ತುಂಬ ಕಾರ್ಡ್ಸು ಎಲ್ಲ ಇಡ್ಬೋದು, ಯಾಕೆಂದರೆ ನಾನು ತುಂಬ ಕಾರ್ಡ್ಸ್ಗಳು ಇಟ್ಕೊತೀನಿ. ಜಿಯನ್ದು ಎಲ್ಲ ಪ್ಲೇ ಏರಿಯಾದು ಕಾರ್ಡ್ಸ್ ಇದೆ, ಸೊ ಅದೆಲ್ಲ ಇಟ್ಕೊಳ್ಳೋಕೆ ನನಗೆ ಬೇಕು. ಸೊ ಇದು ನೋಡಿದೆ ತುಂಬ ಇತ್ತು. ಮತ್ತು ಬ್ಲ್ಯಾಕ್ ಕಲರ್ ಬೇಕಿತ್ತು ನನಗೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಇದನ್ನು ಕೂಡ. ನೆಕ್ಸ್ಟ್ ಬರೋಣ ಇನ್ನೊಂದು ಬ್ಯಾಗ್. ಸೊ ಇದು ಲವ್ ಮೊಶಿಯಾ ಅನ್ನೋ ಬ್ಯಾಗ್. ಇದು ಪಿಂಕ್ ಕಲರು ಹೇಳಿಲ್ವ ನನ್ನ ಬಗ್ಗೆ, ಈ ಥರ ಕಲರ್ಫುಲ್ ಆಗಿರೋದೆಲ್ಲ ಕಡಿಮೆನೇ ತೊಗೊತಾ ಇದ್ದಿದ್ದು. ಮತ್ತು ಗೊತ್ತಿಲ್ಲ, ನೋಡಿದ ತಕ್ಷಣ ಇದು ಕೂಡ ಇಷ್ಟ ಆಯಿತು. ಇದ್ದಿದ್ರಲ್ಲಿ ಚಂದ, ಇದು ಸಿಕ್ಕಾಪಟ್ಟೆ ಇಷ್ಟಪಟ್ಟು, ಕಲರ್ ತುಂಬ ಚೆನ್ನಾಗಿದೆ, ತಗೋ ಅಂತ. ಸೊ ಫೈನಲಿ ತೊಗೊಂಡಿದ್ದಾಯಿತು, ಬರಾಗಿದೆ. ಸೊ ಹಾಕೊಂಡಾಗ ಇದು ಜೀನ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಮಾಲ್ಗೆ ಆ ಥರ ಎಲ್ಲ ಹೋದಾಗ. ನೆಕ್ಸ್ಟ್ ಬಂದು ಇದನ್ನು ಕೂಡ ನಾನು ಹಾಕ್ಕೊಂಡಿದ್ದೆ ಆಲ್ರೆಡಿ, ಆಸ್ಟ್ರಿಯಲ್ಲಿ ನೋಡಿರ್ತೀರ. ಇದು ನಾನು ಬೆಲ್ಜಿಯಮಲ್ಲಿ ತೊಗೊಂಡಿದ್ದು ಶಾಲ್, ಏನು ಬೇಕಾದರೂ ಕರಿಬೋದು ಇದನ್ನು. ಸೊ ಅಲ್ಲಿ ಫುಲ್ಲೆಲ್ಲ ಇಲ್ಲಿ ಬರೆದಿದೆ ಬೆಲ್ಜಿಯಂ ಅಂತೆಲ್ಲ ಬರೆದಿದೆ ಇದರಲ್ಲಿ. ಸೊ ಚೆನ್ನಾಗಿದೆ, ಕಲರು ಎಲ್ಲ ಚೆಂದ, ನೋಡಿಬಿಟ್ಟು ಇಷ್ಟಪಟ್ಟು ಕೊಡಿಸಿದ್ರು ಇದು ತಗೋ ಚೆನ್ನಾಗಿದೆ ಅಂತ. ಓಕೆ, ನೆಕ್ಸ್ಟ್ ಜಿಯು ಬೇಬಿದು. ಸೊ ಇದು ಓಕೆ ಇದು ನೈಕಿದು, ಯಾವುದು ಬ್ರ್ಯಾಂಡ್ ಅಂತ ಇಲ್ಲಿ ನೋಡ್ತಾ ಇದೆ. ಸೊ ಇದು ನೈಕಿದು, ಇದು ಆಮ್ಸ್ಟರ್ಡ್ಯಾಮಲ್ಲಿ ತೊಗೊಂಡಿದ್ದು ಅನಿಸುತ್ತೆ. ಅಲ್ಲಿ ಹೋಗ್ತಾ ಇದ್ವಲ್ಲ, ನಿಮಗೆ ಶಾಪಿಂಗ್ ಏರಿಯಾ ತೋರಿಸಿದ್ನಲ್ಲ, ಆಮ್ಸ್ಟರ್ಡ್ಯಾಮಲ್ಲೂ ಅಷ್ಟು ಶಾಪಿಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಮತ್ತು ಡಿಸೈನ್ ಎಲ್ಲ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ಬೋದು. ಬ್ಲಾಗ್ಸ್ ಯಾರತ್ರ ನೋಡಿಲ್ಲ ಅಂದರೆ ಹೋಗಿ ನೋಡಿ ಇವಾಗಲೇ. ಸೊ ಇದು ಜಿಯನ್ಗೆ ತೊಗೊಂಡಿದ್ದು, ತುಂಬ ಚೆನ್ನಾಗಿದೆ. ಅಲ್ಲೇ ಹಾಕಿ ನೋಡಿಸಿದ್ವಿ ಅವನಿಗೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಓಕೆ ತೊಗೊಳ್ಳೋಣ ಆಯಿತು ಅಂದ್ಬಿಟ್ಟು ತೊಗೊಂಡ್ವಿ. ಜಿಯನ್ಗೆ ಹಂಗೇನೆ, ನಮ್ದು ಏನಾರು ತೊಗೊಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ತೀವಿ, ಅಕಸ್ಮಾತ್ ಏನಾದ್ರು ಸ್ವಲ್ಪ ದುಡ್ಡು ಜಾಸ್ತಿ ಹೇಳ್ಬಿಟ್ರೆ ಓಕೆ ತೊಗೊಳ್ಳೋದಾ ಬೇಡವಾ ಅಂತ. ಬಟ್ ಜಿಯನ್ಗೆ ಹಂಗಲ್ಲ, ಓಕೆ ಜಾಸ್ತಿ ದುಡ್ಡು ಹೇಳಿದ್ರು ಓಕೆ ತೊಗೊಳ್ಳೋಣ ಅಂತ ತೊಗೋತೀವಿ. ಸೊ ಯಾರ್ಯಾರ ಮನೇಲಿ ಹಾಗೆ ಕಮೆಂಟ್ ಮಾಡಿ ಹೇಳಿ, ಮಕ್ಕಳು ವಿಷಯ ಬಂದಾಗ ಓಕೆ ಜಾಸ್ತಿ ಹಚ್ಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ ತೊಗೊಳ್ಳೋಣ ಅಂತ ಯಾರ್ಯಾರು ಹಂಗೆ ಯೋಚನೆ ಮಾಡ್ತೀರಾ ಅಂತ. ಸೊ ತುಂಬ ಚೆನ್ನಾಗಿದೆ. ಸೊ ಜಿಯನ್ಗೆ ಜಾಸ್ತಿ ಫುಟ್ವೇರ್ಸೇ ತೊಗೊಂಡು ಬಂದಿದ್ದು. ಸೊ ನೆಕ್ಸ್ಟು ಇದು ವ್ಯಾನ್ಸು. ಇದಂತೂ ನೀವು ನಂಬ್ತೀರಾ ಬಿಡ್ತೀರಾ ಗೊತ್ತಿಲ್ಲ, ಜಿಯು ಬೇಬಿಗೆ ಆಲ್ಮೋಸ್ಟ್ ಒಂದು 1 year ಇರಬೇಕಾಗಿದ್ದಿಂದ್ರೂ ನಾನು ಈ ಪ್ಯಾಟ್ರನ್ನು ಸೇಮ್ ವ್ಯಾನ್ಸ್ದು ಶೂ ಇಂಡಿಯಾದಲ್ಲಿ ಎಲ್ಲ ಕಡೆ ಸರ್ಚ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಬಟ್ ಅವನಿಗೆ ಒಂದು ಸೈಜ್ ಸಿಗ್ತಾ ಇರಲಿಲ್ಲ, ಇಲ್ಲ ಈ ಥರ ಡಿಸೈನ್ ಸಿಗ್ತಾ ಇರಲಿಲ್ಲ, ಆ ಥರ ಆಗ್ತಿತ್ತು. ಈ ಥರ ಡಿಸೈನ್ ಇಂಡಿಯಾದಲ್ಲಿ ಸಿಗೋದೇ ಇಲ್ಲ ಅಂತೆಲ್ಲ, ಸಿಗುತ್ತೆ ಬಟ್ ಅವನಿಗೆ ಸೈಜ್ ಸಿಗ್ತಾ ಇರಲಿಲ್ಲ, ಏನಾದರೂ ಒಂದು ಆಗ್ತಾಯಿತ್ತು, ಸಿಗ್ತಾ ಇರಲಿಲ್ಲ ಒಟ್ಟಿನಲ್ಲಿ. ಅದಾದಮೇಲೆ ದುಬೈಲಿ ಕೂಡ ಟ್ರೈ ಮಾಡಿದೆ, ದುಬೈಗೆ ಹೋದಾಗ ಸೊ ಅಲ್ಲೂ ಸಿಕ್ಕಲಿಲ್ಲ. ಕೊನೆಗೆ ವಿಯಟ್ನಾಮಲ್ಲಿ ಒಂದು ಇತ್ತು ಶಾಪು ವ್ಯಾನ್ಸ್, ವಿಯಟ್ನಾಮಲ್ಲಿ ಕೂಡ ಟ್ರೈ ಮಾಡಿದ್ದೆ, ಅಲ್ಲೂ ಅವನಿಗೆ ಸಿಕ್ಕಿರಲಿಲ್ಲ. ಫೈನಲಿ ಇದು ಆಸ್ಟ್ರಿಯಲ್ಲಿ ಸಿಕ್ತು ಅವನಿಗೆ. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ನೋಡಿದ ತಕ್ಷಣ ಚಂದು ನಂಗೆ ಅದು ಬೇಕೇ ಬೇಕು. ಅದು 1 size ದೊಡ್ಡದು ಅವನಿಗೆ ಆದರೂ ತೊಗೊಂಡಿದ್ದೀನಿ ನಾನು. ಓಕೆ ಒಂದು 3-6 monthsಲ್ಲಿ ಆಗಿಬಿಡತ್ತೆ ಅವನಿಗೆ ಅಂತ, ಯಾಕೆಂದರೆ ಬೆಳೀತಾ ಇರ್ತಾರಲ್ವ, ಸೊ ಆಗಿಬಿಡತ್ತೆ ಅಂತ. ಆಮೇಲೆ ಅಲ್ಲೂ ಮ್ಯಾಮ್ ದೊಡ್ಡದು ಏನಕ್ಕೆ ತೊಗೊತಾ ಇದ್ದೀರಾ ಅಂತ ಕೇಳಿದಾಗ ಅದನ್ನೇ ರೀಸನ್ ಹೇಳಿದೆ, ಒಂದು 3-6 months ಬೆಳೀತಾನೆ ಆಗುತ್ತೆ, ಬಟ್ ನಂಗೆ ಇದು ಬೇಕೇ ಬೇಕು ಅಂತ. ಸೊ ಇದೊಂಥರ ನನಗೆ ಜಿಯನ್ಗೆ ಶೂ ಬೇಕಂತ ಒಂಥರ ಏನಿರ್ತಾರೆ, ತುಂಬ ಸರ್ಚ್ ಮಾಡಿದ್ದೀನಿ ಇದು. ನೆಕ್ಸ್ಟ್ ಇದು ಹ್ಯೂಗೋ ಬಾಸ್ದು. ಇದು ಸ್ಲಿಪ್ಪರ್ಸ್ ಹ್ಯೂಗೋ ಬಾಸ್ದು. ಇದು ಕೂಡ ಅಷ್ಟೇ, ನೋಡಿದ ತಕ್ಷಣ ಇಷ್ಟ ಆಗುತ್ತೆ, ಓಕೆ ಹಾಕ್ಸ್ ನೋಡಿಸ್ದೆ, ಕರೆಕ್ಟ್ ಪರ್ಫೆಕ್ಟ್ ಸೈಜ್ ಇತ್ತು, ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡೆ. ಚೆನ್ನಾಗಿ ಕಾಣಿಸುತ್ತೆ ಅವನಿಗೆ ಹಾಕ್ಕೊಂಡು, ಇಲ್ಲೆಲ್ಲ ಮಾಲಲ್ಲಿ ಇಲ್ಲೆಲ್ಲ ಓಡಾಡೋಕ್ಕೆ ಚೆನ್ನಾಗಿರುತ್ತೆ. ನೆಕ್ಸ್ಟು ಅವನೇ ಒಂದು ಹಲ್ಕ್ದೊಂದು ತೊಗೊಂಡಿದ್ದ ಸ್ವಿಮ್ ಸೂಟು, ಅದು ಆಲ್ರೆಡಿ ಹಾಕೊಂಡ್ಬಿಟ್ಟಿದ್ದ ಅಲ್ಲೇ ಅಬುದಾಬಿಲಿ. ಸೊ ಅಬುದಾಬಿ ವ್ಲಾಗ್ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ಅದ್ರಲ್ಲಿ ಸಿಗುತ್ತೆ. ಸೊ ಅದೊಂದು ಅವನಿಗೆ ತೊಗೊಂಡಿದ್ದು. ಅದಾದಮೇಲೆ ಇದೊಂದು ಅವನೇ ತೊಗೊಂಡಿರೋದು. ಎಲ್ಲ ಅವೆಂಜರ್ಸು ಸೂಪರ್ ಹೀರೋಸ್ ಯಾರಿರುತ್ತೆ ಯಾವುದು ಬಿಡಲ್ಲ, ಅವನು ತೊಗೋತಾನೆ. ಅವನು ಅವೆಂಜರ್ಸ್ ಅಂತ ಅಷ್ಟೇ ಅಲ್ಲ, ಕೆಲವ್ರು ಹೇಳ್ತಾಯಿದ್ರು ಬರೀ ಅವೆಂಜರ್ಸು ಅದ್ರ ಬಗ್ಗೆನೇ ಅವ್ನಿಗೆ ಹೇಳಿದ್ದೀರಾ, ಬೇರೆ ಇಂಡಿಯನ್ ಹೀರೋಸ್ ಬಗ್ಗೆ ಹೇಳಿಲ್ಲ ಅಂತೆಲ್ಲ. ಬಟ್ ಅವ್ನು ಹೆಂಗೆ ಅಂದರೆ ಇಂಡಿಯನ್ ಹೀರೋಸ್ ಆ ಥರ ಅಲ್ಲ, ಯಾವ ಹೀರೋ ನೋಡ್ತಾನೆ ಆ ಹೀರೋನ ಅವನು ಇಷ್ಟಪಡ್ತಾನೆ. ಹನುಮಾನ್ ಮೂವಿ ತೋರಿಸಿದಾಗ ಹನುಮಾನು ಅದ್ರ ಬಗ್ಗೆ ಎಲ್ಲ ಅವ್ನಿಗೆ ಹೇಳಿದ್ದೀವಿ, ಹನುಮಾನ್ ಇಷ್ಟ ಅವನಿಗೆ. ನಾರ್ಮಲ್ ನಾವು ಯಾವುದಾದ್ರೂ ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಅವನಿಗೆ ನಮ್ಮದು ಸೂಪರ್ ಹೀರೋ ಯಾರಂತ ಹೇಳಿದ್ರೆ ನಾವು ಅವನಿಗೆ ಹೇಳೋದು ಆಂಜನೇಯ ಇದು ಸೂಪರ್ ಹೀರೋ ಕಣಪ್ಪ, ಹನುಮಾನು ಆ ಮೂವಿ ತೋರಿಸ್ಬೇಕಾದ್ರೆ ಹಂಗೆ ಎಕ್ಸ್ಪ್ಲೈನ್ ಮಾಡೋದು. ಸೊ ಅದರಿಂದ ಅವ್ನಿಗೆ ಎಲ್ಲನೂ ಗೊತ್ತು, ಎಲ್ಲನೂ ಇಷ್ಟಪಡ್ತಾನೆ, ಎಲ್ಲ ಹೀರೋಸ್ನೂ ಇಷ್ಟಪಡ್ತಾನೆ. ಬಟ್ ಸೂಪರ್ ಹೀರೋ ಅಂದರೆ ಇಷ್ಟ ಅಷ್ಟೇ ಅವನಿಗೆ. ಸೊ ತೊಗೊಂಡಿದ್ದು. ನೆಕ್ಸ್ಟ್ ಇದು ಹ್ಯೂಗೋ ಬಾಸ್ ಒಂದು ತೊಗೊಂಡೆ. ರೆಡ್ ಕಲರು ಅವನಿಗೆ ಚೆನ್ನಾಗಿ ಕಾಣಿಸುತ್ತೆ, ರೆಡ್ ಕಲರ್ ಅವನಿಗೆ ಯಾವಾಗಲೂ ಚೆನ್ನಾಗಿ ಕಾಣಿಸುತ್ತೆ, ಸ್ವಲ್ಪ ಬ್ರೈಟಾಗಿರೋ ಕಲರ್ ಅವನಿಗೆ ಲೈಟ್ ಕಲರ್ಗಿಂತ. ಸೊ ಚಂದು ಆ ಒಂದು ರೆಡ್ ತೊಗೊಂಡ್ಮೇಲೆ ಅವನಿಗೆ ಮ್ಯಾಚ್ ಮಾಡಬೇಕು ಅಂತ ಚಂದು ಕೂಡ ಒಂದು ತೊಗೊಂಡ್ರು ಇದು. ಸೊ ಸೇಮು ಹ್ಯೂಗೋ ಬಾಸ್ದೆ ಇದನ್ನು ರೆಡ್ ಕಲರು. ಸೊ ಇಬ್ಬರು ಮ್ಯಾಚಿಂಗ್ ಸೇಮ್ ಕಲರ್ ತೊಗೊಂಡಿದ್ದಾರೆ. ನಾನು ಸರ್ಚ್ ಮಾಡಿದೆ ಬಟ್ ನನಗೆ ಸಿಗಲಿಲ್ಲ, ಏನು ಮಾಡೋದು, ನೀವಿಬ್ಬರು ಹಾಕ್ಕೊಳ್ಳಿ ಅಂತ ಹೇಳಿದೆ.
ಸೊ ಅವರಿಬ್ಬರಿಗೆ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟೇ ತೊಗೊಂಡು ಇಲ್ಲ ಪರ್ಫ್ಯೂಮ್ ಇದೆ, ಪರ್ಫ್ಯೂಮ್ ತೋರಿಸ್ಬಿಡ್ತೀನಿ. ಸೊ ಇದು ನೆಕ್ಸ್ಟ್ ಜಿಯು ಬೇಬಿಗೆ ಇದೊಂದು ಬ್ಯಾಗ್, ಇದು ಗೇಮರ್ ಥರ ಇದೆ. ಸೊ ಇದು ಝಾರಲ್ಲಿ ತೊಗೊಂಡಿದ್ದು. ಇಲ್ಲಿ ಬ್ಯಾಂಗ್ಳೂರಲ್ಲಿ ಮತ್ತೆ ನೋಡಿದೆ, ಬ್ಯಾಂಗ್ಳೂರು ಝಾರಲ್ಲಿ ನನಗೆ ಸಿಕ್ಕಲಿಲ್ಲ ಇದು, ಬಟ್ ಇದು ಅಲ್ಲಿತ್ತು. ಇದೆಲ್ಲಿ ತೊಗೊಂಡಿದ್ದು, ಯಾವ ಝಾರಾ, ಸ್ವಿಟ್ಜರ್ಲ್ಯಾಂಡಲ್ಲಿ ಇರಬೇಕು. ಸ್ವಿಟ್ಜರ್ಲ್ಯಾಂಡಲ್ಲಿ ತೊಗೊಂಡಿದ್ದು ಇದು. ಸೊ ಕ್ಯೂಟಾಗಿದೆ, ಅವ್ನಿಗೆ ಹಾಕೊಳ್ಳೋಕೆ ಚೆನ್ನಾಗಿರುತ್ತೆ. ಅವ್ನಿಗೆ ಬ್ಯಾಗ್ಸ್ ಅಂದರೆ ಇಷ್ಟ, ನೀವೇ ನೋಡಿರ್ತೀರ, ಬ್ಯಾಗ್ ಹಾಕ್ಕೊಂಡೇ ಇರ್ತಾನಿಲ್ಲ ಟ್ರಾವೆಲ್ ಮಾಡಬೇಕಾದ್ರಿಲ್ಲ. ಸೊ ಅವನಿಗೆ ತೊಗೊಂಡಿದ್ದು ಕ್ಯೂಟಾಗಿದೆ. ಫಸ್ಟ್ ಶಾಪಿಂಗ್ ಅಂತ ಆಗಿದೆ ಇದು. ಓಕೆ, ನೆಕ್ಸ್ಟ್ ಬರೋಣ. ಕೆಲವೊಂದು ಪರ್ಫ್ಯೂಮ್ಸ್ ತೊಗೊಂಡ್ವಿ, ಕೆಲವೊಂದಿಲ್ಲ, ನಾನು ಒಂದೇ ಪರ್ಫ್ಯೂಮ್ ತೊಗೊಂಡಿದ್ದು. ಸೊ ಇದು ನಾನು ಎಲ್ಲಿ ತೊಗೊಂಡಿದ್ದು, ಅಬುದಾಬಿಲಿ ಲಾಸ್ಟಲ್ಲಿ ಬರ್ಬೇಕಾದ್ರೆ ತೊಗೊಂಡೆ, ಡ್ಯೂಟಿ ಫ್ರೀಲಿ. ತೀರಾ ಏನು ಕಡಿಮೆ ಅಂತೇನು ಅನ್ನಿಸ್ಲಿಲ್ಲ, ಬಟ್ ನನಗೆ ಇಷ್ಟ ಆಯಿತು, ತೊಗೊಂಡೆ ಇದು. ನೆಕ್ಸ್ಟು ಚಂದು ಗೂಚಿ ತೊಗೊಂಡ್ರು, ಇನ್ನೂ ಓಪನ್ ಮಾಡಿಲ್ಲ. ಸೊ ನಿಮಗೆಲ್ಲ ತೋರಿಸ್ಬಿಟ್ಟು ಓಪನ್ ಮಾಡಬೇಕು. ಮತ್ತು ಬೇರೆ ಎಲ್ಲರಿಗೆ ಅಮ್ಮ ತಂದಿರಾಗಿರ್ಬೋದು, ಅತ್ತೆಗೆ ತಂದಿದ್ದಾಗಿರ್ಬೋದು ಎಲ್ಲನೂ ಕಳಿಸ್ಬಿಟ್ವಿ. ಯಾಕೆಂದರೆ ಪ್ಯಾಕ್ ಮಾಡಿ ಕಳಿಸ್ಬಿಟ್ವಿ. ಯಾಕೆಂದರೆ ಮತ್ತೆ ಇಟ್ಕೊಂಡು ಕೂತ್ಕೊಂಡವ್ರು ಕೊಡೋಕ್ಕೆ ಲೇಟ್ ಆಗುತ್ತೆ, ಚಾಕ್ಲೇಟ್ಸ್ ಎಲ್ಲ ಇರ್ತಲ್ಲ, ಸೊ ಅದ್ರ ಜೊತೆ ಕಳಿಸ್ಬಿಟ್ವಿ. ಸೊ ಅದರಿಂದ ಅವ್ರಿಗೆ ತಂದಿದ್ದೆಲ್ಲ ತೋರ್ಸೋಕ್ಕಾಗಿಲ್ಲ. ಮತ್ತು ಕೆಲವರು ಅವ್ರಿಗೆಲ್ಲ ತಂದಿಲ್ವಾ, ಬರೀ ನಿಮ್ಗೆ ತೊಗೊಂಡ್ಬಿಟ್ಟಿದೆ, ನೆಗೆಟಿವ್ ಸ್ಟಾರ್ಟ್ ಆಗಿಬಿಡತ್ತೆ. ನಮ್ಮ ಹಿಂದೆ ಏನಾಗ್ತಿರತ್ತೆ ಏನೋ ಅವ್ರಿಗೆ ಗೊತ್ತಿರಲ್ಲ, ನಾವು ಹೆಂಗಿರ್ತೀವಿ ಅಂತಲೂ ಗೊತ್ತಿರಲ್ಲ. ಬಟ್ ಒಂದು ಸಣ್ಣ ಹಿಡ್ಕೊಂಡು ನೆಗೆಟಿವ್ ಮಾಡೋದ್ರಲ್ಲೇ ಇರ್ತಾರೆ ಕೆಲವರು. ಅದರಿಂದ ಮೊದಲೇ ಹೇಳ್ಬಿಟ್ಟಿದ್ದೀನಿ. ಅಮ್ಮ ಮನೆಗೆ ತಂದಿರೋದಾಗಿರ್ಬೋದು, ಅತ್ತೆ ಮನೆಗೆ ತಂದಿರೋದಾಗಿರ್ಬೋದು ಎಲ್ಲ ಕಳಿಸಿದ್ದಾಯಿತು ಅವ್ರಿಗೆ. ಸೊ ಅದಕ್ಕೆ ನನಗೆ ತೋರ್ಸೋಕ್ಕಾಗ್ತಿಲ್ಲ ಅಷ್ಟೇ. ಸೊ ನೆಕ್ಸ್ಟು ಚಂದ್ರಿಗೊಂದು ಇದು ಅಡಿದಾಸ್ ಪರ್ಫ್ಯೂಮು, ಇದೆರಡು ತೊಗೊಂಡ್ರೆ ಇದೇನೋ ಆಫರಲ್ಲಿ ಸಿಕ್ತು. ಸೊ ಅದರಿಂದ ಅವರು ತೊಗೊಂಡ್ರು, ಇಲ್ಲಾಂದ್ರೆ ಅವ್ರೇನು ಜಾಸ್ತಿ ತೊಗೋತಾ ಇರಲಿಲ್ಲ. ಸೊ ಇಷ್ಟು ನಾವು ಯುರೋಪಿಂದ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು. ನೀವೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಜಾಸ್ತಿನೇ ಆಯಿತು ಟೈಮ್ ಹಾಲ್ ಮಾಡಿದ್ದು ಅಂತ ಅನಿಸುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲ ತೋರಿಸ್ಬೇಕಿತ್ತಲ್ಲ ಅದಕ್ಕೆ. ಯಾಕೆ ನಾನು ಅವಾಗೇನೂ ತೋರಿಸಿರ್ಲಿಲ್ಲ, ಎಲ್ಲ ಆಮೇಲೆ ತೋರಿಸ್ತೀನಿ ಅಂತ. ಸೊ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.